ನಮಗ್ ನೀರಿನ ಸಮಸ್ಯೆ ಆದ್ರಿ. ಎಷ್ಟ್ ದಿನ ಆಯ್ತು ನೀರು ಬರ್ಲಾರ್ದ? ನೀರ್ ಬರ್ಲಾರ್ದ ಈಗ 4 ವರ್ಷ ಆಯ್ತ್ರಿ. ಮತ್ ನೀರಿಗೆ ಹೆಂಗ್ ಮಾಡ್ತಾರ ಕುಡಿಯಕ? ನೀರ್ ಹೆಂಗ್ ಮಾಡ್ತಾರ? ಇದಕ್ ಹೋಗ್ತಿವ್ರಿ, ಬೇಲೂರ್ಗ್ ಹೋಗ್ತಿವಿ, ತಿರ್ಗಾಡ್ಕೊತ ಅಗಡಿಗೆ ಹೋಗ್ತಿವ್ರಿ. 2 ಕಿಲೋಮೀಟರ್ ಆತದ. ಸದಿಬಿಗೆ ಹೋಗ್ತಿವ್ರಿ. ಆದ್ರ ಅವ್ರು ಒಂದ್ ನಾಳೆ ಆದ 3 ದಿಟ್ಟು ಹೋಗ್ತಾರ ಅಂತೇಳಿ ಅವ್ರು ಒಯ್ಬೇಡ ಅಂತ ನೀರ್ ಕೊಡ್ದಲ್ರಿ. ನೀರ್ ಕೊಡ್ದಲ್ರಿ. ಅಲ್ಲಿದ ಹೋಗಿ ಕಾಲೆ ಕೊಡ ತಗೊಂಡ್ಬರ್ತೀವಿ ಅಂತ ಮುದುಕರು ಎಲ್ಲಾ ಬಡಿಗೆ ಹಿಡ್ಕೊಂಡ್ ತಿರ್ಗಾಡ್ ಅವ್ ನೀರಿಲ್ಲ ಅಂತ ತಿರ್ಗಾಡ್ತಾವ. ಅವ್ರು ಯಾರು ಗಂಡ್ಮಕ್ಳು ತಂದ್ ಹಾಕ್ಬೇಕ್ರೆ? ಅವ್ರು ಮಕ್ಳು ಬೆಂಗ್ಳೂರ್ಗೆ ಹೋಗ್ಯಾರ. ಇಂತ ಮುದುಕರು ಒಂದೊಂದ್ ಏನ್ ಮಾಡ್ಬೇಕು? ಅಲ್ಲಿ ಹೋದ್ರ ನೀರ್ ಕೊಡಂಗಿಲ್ಲಮ್ಮ? ಅವ್ರು ನೀರ್ ಕೊಡದಲ್ರಿ. ನಮ್ ಊರಿಗೆ ಬಂದ್ ಕೇಸಿ ಅವ್ರು ಬಂದ್ ಕೇಸಿ ನಮ್ ನಳ 3 ದಿಟ್ಟು ಹೋಗ್ತಿರಿ ಅಂತೇಳಿ ಅವ್ರು ನೀರ್ ಕೊಡದಲ್ರಿ. ನೀರ್ ತಗೋಬೇಡ ಹೋರಿ ಅಂತ ಹೇಳಿ ಅವ್ರು ಒಳ್ ಕಳ್ಸ್ಯಾರಿ. ಕಾಲೆ ಕೊಡ ತಗೊಂಡ್ ಬಂದಿವಿ. ಈಗ ನೀರ್ ಇರ್ಲಾರ್ದ ನೀವು ಪಂಚಾಯತಿಗೆ ಆಮೇಲೆ MLA ಗೊತ್ತದ್ರಮ್ಮ ನೀವು ಊರಾಗ ನೀರಿಲ್ಲ ಅಂತ? ಯಾರು 4 ವರ್ಷ ಆಯ್ತ್ರ MLA ಇದು ಎಂತವನ MP MLA ಎಂತವಾರ ಅವ್ರು ಬಂದೇ ಇಲ್ಲ. ಆತ ಏನ್ ಬಂದಿಲ್ಲ. 4 ವರ್ಷ ಎಲ್ಲ ಓಟ್ ಹಾಕಂತಾನ ಹಾಕಸ್ಕೊತಾರ ಓದ್ತಾರ. ಇನ್ನವರೆಗೂ ಈ ಊರಿಗೆ ಯಾರು ಹೆಜ್ಜೆ ಇಟ್ಟಿಲ್ಲಮ್ಮ? ಯಾರು ಹೆಜ್ಜೆ ಇಟ್ಟಿಲ್ರಿ. ಅವ್ರ ಮಾರಿ ಅಂತದನ್ನ ನಾವ್ ನೋಡಿಲ್ಲ. ಈ ಊರಾಗ ಏನೇನ್ ಕೊರತೆ ಅದಮ್ಮ? ರೋಡ್ ನೀರು ಎಲ್ಲ ನೋಡ್ರಿ. ಗಂಡ್ ಮಕ್ಳು ಹೆಣ್ಮಕ್ಳು ಒತ್ತಟ್ಟಿ ಸಂಡಸ್ಕೋಬೇಕು. ನೀರಿಂದ ತಿಪ್ಪಲಾದ್ರಿ. ನೀರಿನ ತಿಪ್ಪಲಾದ. ಓಟ್ ಬಂದಾಗ ಇಟ್ಟು ಓಟ್ ಹಾಕತ್ತೇಳಿ ಕೈ ಮುಗಿಯೋದು ಕಾಲ್ ಬೀಳೋದು ಮಾಡ್ತಾರ. ಓಟ್ ಹಾಕಸ್ಕೊತಾರ ಓದ್ತಾರ. ಸಾಲಿಲ್ರಿ. ಸಾಲಿಲ್ಲ. ಎಲ್ಲ ಹೋಗಿ ಪಂಚಾಯತಿ ಹೋಗಿ ನೀರ್ ಬರಂಗ್ ಮಾಡ್ಯಾರ. ಏನ್ ಓಟ್ ಹಾಕಂಗಿಲ್ಲ, ಏನ್ ಹಾಕಂಗಿಲ್ಲ. ನೀರ್ ಬರ್ಬೇಕು, ಬಡವ್ರಿಗೆ ಕೊಟ್ರಸ್ ಮಾಡ್ಬೇಕು. ಹಂಗಿತ್ತು ಬರ್ರಿ. ಇಲ್ಲ ಈಗ ನೀರಿಲ್ಲಮ್ಮ. ಈಗ ಬ್ಯಾಸಿಗೆ ಆದ್ರಿ. ಬ್ಯಾಸಿಗೆ ಆಗಂತ ಏನ್ ಒಂದ್ ಗಾಡಿ ಪಾಡಿದ್ದವ್ರು ಬೇಲೂರು ತಿರ್ಗಾಡಿ ನೀರ್ ತರ್ತಾರಿ. ನಮ್ಮಂತ ಕಾಲಿಲ್ದು ಕೈ ಇಲ್ದು ಗಾಡಿ ಇಲ್ದ ನಾ ಯಾವಾಗ ಹೋಗಿ ಒಂದ್ ಕೊಡ ತಂದು ಕುಡಿಬೇಕು. ಆದ್ರೂ ನೀರ್ ಕೊಡದಲ್ರಿ ಬೇಲೂರಾಗ. ಪಂಚಾಯತ್ ಅಧ್ಯಕ್ಷರು ಅಗ್ನಿ. ವಿಷಯ ಏನಪ್ಪ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಅಗತ್ಯದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಅಗತ್ಯದ ಗ್ರಾಮದ ಜನರಿಗೆ ನೀರೇ ಸಿಗಲ್ಲ. ಅಕ್ಕಪಕ್ಕದ ಹಳ್ಳಿಗೆ ಹೋದ್ರು 2-3 ಕಿಲೋಮೀಟರ್ ಹೋಗ್ಬೇಕು. ಒಬ್ಬೊಬ್ಬ ಮನೆಯಲ್ಲಿ ವೆಹಿಕಲ್ ಇದ್ದರು ಯಾವುದೇ ದ್ವಿಚಕ್ರ ವಾಹನ ತಗೊಂಡು ಹೋಗ್ಬಿಟ್ಟು ತರ್ತಾರೆ. ಆಮೇಲೆ ಮುದುಕರು, ವಯಸ್ಸಾಗಿರೋರು ಅವ್ರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ಕೂಡಲೇ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಕೂಡಲೇ ಅಗತ್ಯದ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ಒಂದು ವೇಳೆ ಕಲ್ಪಿಸಿಕೊಡೋದಾದ್ರೆ ಭೀಮಾರ್ಮಿ ಸಂಘಟನೆಯಿಂದ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು ಬೀಗ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆಯನ್ನು ಮಾಡೋದಾಗಿ ಒಂದು ಎಚ್ಚರಿಕೆ ಕೊಡ್ತೀವಿ. ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕಂತ ತಮ್ಮಲ್ಲಿ ಮನವಿ. ಒಂದು ವೇಳೆ ಮನವಿಗೆ ಸ್ಪಂದಿಸಿ ಅದನ್ನ ಬಗೆಹರಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಭೀಮಾರ್ಮಿ ಸಂಘಟನೆಯಿಂದ ತಾಲೂಕ್ ಪಂಚಾಯತಿ ಬೀಗ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆ